ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ರೂರಲ್ ಸರ್ಟಿಫಿಕೇಟ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಕೇಳಿದರೆ, ಅಂದರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಜೊತೆಗೆ ಈ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳ ಬಗ್ಗೆ. ಏಕೆಂದರೆ ಯಾರೇ ಆಗಲಿ ಒಂದು ಎಕ್ಸಾಮಿನೇಷನ್ಗೆ ನೀವು ರಿಸರ್ವೇಷನ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಪ್ಲಿಕೇಶನ್ ಆರಂಭ ಆಗಲಿಕ್ಕಿಂತ ಮುಂಚೆನೇ ಆ ಎಲ್ಲ ಪ್ರಮಾಣ ಪತ್ರಗಳನ್ನು ಎಲ್ಲ ಸಿದ್ಧಪಡಿಸಿ ನೀವು ಮಾಡಿಸಿಲ್ಲ ಅಂದರೆ ಅವುಗಳನ್ನು ಮಾಡಿಸ್ಕೊಂಡು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಅವೆಲ್ಲವನ್ನು ಭಾಳ ಸೇಫ್ಟಿಯಾಗಿ ನೀವು ಕೀಪ್ ಮಾಡಬೇಕಾಗತ್ತೆ. ಸೊ ಈ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂದರೆ ಏನು ಹಾಗಾದರೆ, ಸೊ ಯಾವುದೇ ಒಬ್ಬ ಅಭ್ಯರ್ಥಿ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಹಳ್ಳಿಯ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಅವನು ಓದಿದ್ದಾನೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ನಿರೂಪಿಸ್ತಕ್ಕಂಥ ಒಂದು ಪ್ರಮಾಣ ಪತ್ರ, ಅದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಯೂಶಲಿ ಎಲ್ಲ ಹಾಗಾದರೆ ಕನ್ನಡ ಮೀಡಿಯಮಲ್ಲಿರುತ್ತೆ, ಹಳ್ಳಿಯ ಶಾಲೆಗಳಲ್ಲಿ ಮಾತ್ರ ನಿಮಗೆ ಅವೈಲೇಬಿಲಿಟಿ ಇರ್ಬೋದು ಕನ್ನಡ ಮಾಧ್ಯಮ ಸ್ಕೂಲ್ಸು. ನಿಮಗೆ ಸಿಟಿಯಲ್ಲಿ ಪಟ್ಟಣ ಇಲ್ಲೆಲ್ಲ ಎಲ್ಲಿ ಸಿಗುತ್ತೆ ನಿಮಗೆ, ಎಲ್ಲವೂ ಕೂಡ ಸಾಕಷ್ಟು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಇರುತ್ತೆ. ಹಾಗೆಯೇ ಅಟ್ ದ ಸೇಮ್ ಟೈಮ್ ಈ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಏನಕ್ಕೆ ಮಾಡಿಸ್ತೀರಾ? ಈ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರದ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಮೀಣ ಭಾಗದ ಶಾಲೆಯಲ್ಲಿ ನಾನು ಓದಿದ್ದೀನಿ ಅನ್ನಲಿಕ್ಕೆ ನಿರೂಪಿಸಲಿಕ್ಕೆ ಆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಮಾಡಿಸುವಂಥದ್ದು. ಈಗ ತುಂಬ ಜನರ ಪ್ರಶ್ನೆ ಏನು, ಒಂದಷ್ಟು ಸ್ಕೂಲ್ಸನ್ನು ಅವ್ರು ಚೇಂಜ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 1ನೇ ತರಗತಿಯಿಂದ 7ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಅವರು ವ್ಯಾಸಂಗವನ್ನು ಮಾಡಿರ್ತಾರೆ. ಆ್ಯಂಡ್ ಹಾಗೆಯೇ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ವ್ಯಾಸಂಗವನ್ನು ಮಾಡಿರ್ತಾರೆ. ಸರ್, ಹೀಗಿದ್ದಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತಾ? ನಮ್ಮನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ಕನ್ಸಿಡರ್ ಮಾಡ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಕನ್ಸಿಡರ್ ಮಾಡಲ್ಲ. ಸೊ ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ ಆಗಲಿ ಅಥವಾ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವಾಗಲಿ ನೀವು ಹೇಗೆ ಅದನ್ನು ಪರಿಗಣನೆ ತಗೊಳ್ತಾರೆ ಅಂತಂದರೆ, ಸೊ 1ರಿಂದ 10ನೇ ತರಗತಿಯವರೆಗೆ ನೀವೇನು ಮಾಡಬೇಕು, ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದಿರಬೇಕು. ಅಥವಾ 1ರಿಂದ 10ನೇ ತರಗತಿ ಒಳಗಡೆ ನೀವು ಆ ಗ್ರಾಮೀಣ ಭಾಗದ ಶಾಲೆಗಳಲ್ಲೇ ನೀವು ಓದಿರಬೇಕಾಗುತ್ತೆ. ಆವಾಗಷ್ಟೇ ಅವೆರಡೂ ಪ್ರಮಾಣ ಪತ್ರಗಳಿಗೆ ಒಂದು ಅರ್ಥ ಬರುವುದು. ಅವೆರಡೂ ಪ್ರಮಾಣ ಪತ್ರಗಳನ್ನು ನಿಮಗೆ ಅದೊಂದು ಕೋಟದಲ್ಲಿ ಅವರು ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಕನ್ಸಿಡರ್ ಆಗುತ್ತೆ. ಸೊ ನೀವು 1ರಿಂದ 7 ಕನ್ನಡ ಮಾಧ್ಯಮ, ಸೊ ಹೈಸ್ಕೂಲ್ಸಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ಅದು ತಗೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಇನ್ ಕೇಸ್ ತಗೊಂಡ್ರೂ ಕೂಡ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಅದು ಸಮಸ್ಯೆಯನ್ನು ತಂದುಡ್ಡುತ್ತೆ. ಇದು ಒಂದು ಪ್ರಶ್ನೆ. ಈಗ ಇನ್ನೊಂದು ತುಂಬ ಜನರ ಪ್ರಶ್ನೆ ಏನು ಅಂತಂದರೆ, 1ನೇ ತರಗತಿಯಿಂದ 7ನೇ ತರಗತಿ ತನಕ ಅವ್ರು ಏನು ಓದ್ತಾ ಇರ್ತಾರೆ, ಆ ಬಿಟ್ವೀನ್ ಡ್ಯೂರೇಷನ್ನಲ್ಲಿ ಆ 7 ವರ್ಷಗಳ ಅವಧಿಯಲ್ಲಿ ಸೊ ಸಾಕಷ್ಟು ಬೇರೆ ಬೇರೆ ಶಾಲೆಯನ್ನು ಅವರು ಬದಲಾವಣೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 1ರಿಂದ 5ನೇ ಕ್ಲಾಸ್ ತನಕ ಒಂದು ಶಾಲೆಯಲ್ಲಿ ಓದಿರ್ತಾರೆ, ಮತ್ತು ಬೇರೆ ಅವರ ಊರಿಗೆ ಹೋಗ್ಬಿಟ್ಟು ಅಥವಾ ಬೇರೆ ಬೇರೆ ಪ್ಲೇಸಸಲ್ಲಿ ಅವ್ರು ಹೋಗ್ತಾರೆ, ಇಲ್ಲಿಂದ ಅಲ್ಲಿಗೆ ಟಿ ಸಿ ಹೋಗಿರುತ್ತೆ, ಮತ್ತು ಅಗೇನ್ ಅವರು ಮೂಲ ಶಾಲೆಗೆ ಬರ್ತಾರೆ. ಸೊ ಅಂಥ ಟೈಮಲ್ಲಿ ಹೇಗೆ ಬರೆಸ್ಬೇಕು ಈ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನು? ಏನು ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ 1ನೇ ಕ್ಲಾಸಿಂದ 5ನೇ ತರಗತಿವರೆಗೆ ನೀವು ಒಂದು ಶಾಲೆಯಲ್ಲಿ ಓದಿದ್ದೇ ಆದರೆ ನೀವು ಫಸ್ಟ್ ಏನು ಮಾಡಬೇಕು, ಆ ಶಾಲೆಯಲ್ಲಿ ಕೇವಲ 1ರಿಂದ 5ನೇ ತರಗತಿ ತನಕ ಮಾತ್ರ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಬರೆಸ್ಕೋಬೇಕು. ಸೊ ನೀವು 1ನೇ ತರಗತಿಗೆ ಜಾಯ್ನ್ ಆದಂಥ ವರ್ಷ, ನಿಮ್ಮ ಅಡ್ಮಿಷನ್ ನಂಬರು, ಸೊ ಡೇಟ್ ಆಫ್ ಬರ್ತು, ಮತ್ತು ನೀವು ಯಾವಾಗ 5ನೇ ತರಗತಿ ಪಾಸ್ಔಟ್ ಆಗುತ್ತೆ ಅವೆಲ್ಲವನ್ನು ಬರೀತಾರೆ. ಅಷ್ಟೇ, ಅದು 1ರಿಂದ 5ನೇ ತರಗತಿಗೆ ಮಾತ್ರ ಆ ಶಾಲೆಯಲ್ಲಿ ಸೀಮಿತವಾಗಿರುತ್ತೆ. ಹಾಗೆಯೇ ಆ ಊರಿಗೆ ಸಂಬಂಧಪಟ್ಟಂಥ ತಾಲೂಕು ಯಾವ್ದು ಬರುತ್ತೆ, ಸೊ ನಿಮ್ಮ ಸ್ಕೂಲಲ್ಲಿ ಬರ್ಸಾದ ನಂತರದಲ್ಲಿ ಆ ತಾಲೂಕಲ್ಲಿರ್ತಕ್ಕಂಥ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ನ ಭೇಟಿಯಾಗಿ, ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಭೇಟಿಯಾಗಿ ಅಲ್ಲಿ ಅವ್ರ ಹತ್ರ ಸೀಲ್ ಮತ್ತು ಸಿಗ್ನೇಚರ್ ಹಾಕೊಳ್ಬೇಕು. ಇದು ಒಂದು ಟರ್ಮ್ ಮುಗಿತಾ. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಡೀಟೇಲ್ಸ್ ಬರ್ಕೊಂಡಿರ್ತೀರ ಅಷ್ಟೇ ಡೀಟೇಲ್ಸು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಕ್ಕೂ ಬರುತ್ತೆ. ಅಂದರೆ ಟೈಟ್ಲ್ ಚೇಂಜ್ ಅಷ್ಟೇ, ನಿಮ್ಮ ಅಂಕಿಅಂಶಗಳು, ಅಡ್ಮಿಷನ್ ನಂಬರ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಶಾಲೆ ಬಿಟ್ಟ ದಿನಾಂಕ ಆಗಿರ್ಬೋದು, ನೀವು ಪಾಸ್ಔಟ್ ಆದಂಥ ವರ್ಷ ಆಗಿರ್ಬೋದು, ಇವೆಲ್ಲವೂ ಕಾಮನ್ ಡಿಜಿಟ್ಸ್ ಇವೆಲ್ಲವೂ ಕೂಡ ಚೇಂಜ್ ಆಗೋದೇನು, ಶೀರ್ಷಿಕೆ ಮಾತ್ರ ಚೇಂಜ್ ಆಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂತ ಇರುತ್ತೆ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರದಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಂತ ಅದು ಮೆನ್ಷನ್ ಆಗಿರುತ್ತೆ. ಇದು ಒಂದು ಭಾಗ. ನೆಕ್ಸ್ಟ್ 5ನೇ ಕ್ಲಾಸ್ ಮುಗಿದ ಮೇಲೆ ಇನ್ನು 6 ಮತ್ತು 7 ಮತ್ತೊಂದೂರಿಗೆ ಹೋಗ್ಬಿಡ್ತಾರೆ. ನೀವು ಸೇಮ್ ಫಾರ್ಮ್ಯಾಟ್ ತೊಗೊಳ್ಳಿ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಫಾರ್ಮ್ಯಾಟನ್ನು ನೀವು ತೊಗೊಂಡು ಆ ಶಾಲೆಯಲ್ಲಿ ಬರೆಸ್ಬೇಕು. ಆ ಶಾಲೆಯಲ್ಲಿ ಬರೆಸ್ಬಿಟ್ಟು ಆ ಶಾಲೆ ವ್ಯಾಪ್ತಿ ಬರ್ತಕ್ಕಂಥ ತಾಲೂಕು ಯಾವುದು, ಆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಭೇಟಿಯಾಗಿ ಅಲ್ಲಿ ನೀವು ಮತ್ತೆ HMs ಹತ್ರ ಬರೆಸ್ಕೊಂಡಾದ ನಂತರದಲ್ಲಿ ಅವ್ರ ಹತ್ರ ಸಿಲು ಸಿಗ್ನೇಚರ್ನ ಹಾಕಿಸ್ಕೊಳ್ಬೇಕು. ಇದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತಂದರೆ ಈ ಪ್ರಮಾಣ ಪತ್ರಗಳು ಒಂದು HM ಇಂದ ದೃಢೀಕರಿಸಬೇಕು. ಅದಾದ ನಂತರದಲ್ಲಿ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ ಅದನ್ನು ಅವರ ಸೀಲು ಮತ್ತು ಸಿಗ್ನೇಚರ್ನ ಹಾಕಿ ದೃಢೀಕರಣವನ್ನು ನಿಮಗೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಪ್ರಾಸೆಸ್ ಇರೋದು. ನೀವು ಎಷ್ಟೇ ಸ್ಕೂಲ್ ಚೇಂಜ್ ಮಾಡಿ, ದಟ್ ಈಸ್ ವೆರಿ, ಅದಕ್ಕೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ಏನು ಅಂದರೆ ನಿಮಗೆ ಜರ್ನಿ ಆಗುತ್ತೆ. ಸೊ ಒಂದೇ ಸ್ಕೂಲಲ್ಲಿ ವ್ಯಾಸಂಗವನ್ನು ಕಂಪ್ಲೀಟ್ ಮಾಡಿರೋರು ಬೇಗ ಬರೆಸ್ಕೊಳ್ಬೋದು. ಶಾಲೆಗಳನ್ನು ಚೇಂಜ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನಾಗುತ್ತೆ, ಒಂದಷ್ಟು ಜರ್ನಿ ಮಾಡಬೇಕಾಗತ್ತೆ ಹೊರತು, ಒಂದಷ್ಟು ಸಮಯ ಸ್ಪೆಂಡ್ ಆಗುತ್ತೆ ಹೊರತು ನಿಮ್ಗೆ ಬೇರೆ ಥರದ ಯಾವುದೇ ಸಮಸ್ಯೆಗಳು ಅದರಿಂದ ಉದ್ಭವ ಆಗಲ್ಲ. ಸೊ ಸಮಸ್ಯೆ ಎಲ್ಲಿ ಉದ್ಭವ ಆಗುತ್ತೆ ಹಾಗಾದರೆ, ಈಗೇನಾಗ್ಬಿಟ್ಟಿದೆ, ಮುಂಚೆ ಎಲ್ಲ ಈ ಶಾಲಾ ದಾಖಲಾತಿಗಳಲ್ಲಿ ಈ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಅವಾಗೆಲ್ಲ ತಿನ್ ಪೇಪರ್ಸ್ ಯೂಸ್ ಮಾಡ್ತಾಯಿದ್ರು. ಟಚ್ ಮಾಡಿದ್ರೆ ಸಾಕು ಅದು ಕಟ್ ಆಗಿಬಿಡುತ್ತೆ, ಆ ರೀತಿಯ ಪೇಪರ್. ಇವಾಗೆಲ್ಲ ಸ್ವಲ್ಪ
ತುಂಬ ದೊಡ್ಡ ಬುಕ್ ಬರ್ತಾ ಇದೆ ಈಗ, ತುಂಬ ಚೆನ್ನಾಗಿರ್ತಕ್ಕಂಥ ಬುಕ್ಕು, ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬುಕ್ಸ್ ಎಲ್ಲ ಇದೆ ಈಗ, ದಾಖಲಾತಿ ಪುಸ್ತಕಗಳು. ಏನು ತೊಂದರೆ ಇಲ್ಲ. ಮುಂಚೆ ಎಲ್ಲ ಭಾಳ ಕ್ವಾಲಿಟಿ ಲೋ ಇರ್ತಾ ಇತ್ತು. ಒಂದೊಂದ್ಸಲ ಏನಾಗುತ್ತೆ, ನೀವು 2 ವರ್ಷದ ಹಿಂದೆ ನೀವು ನಿಮ್ಮ ಈ ಪ್ರಮಾಣ ಪತ್ರವನ್ನು ಬರೆಸ್ಕೊಂಡಂಥ ಶಾಲೆಗೆ ವಿಸಿಟ್ ಮಾಡ್ತು ಅಂತಂದರೆ, ಈಗ ಹೋದರೆ ಒಂದು 2-3 ವರ್ಷ ಬಿಟ್ಟು ಅಲ್ಲಿ ನಿಮ್ಮ ವಿವರಗಳೇ ಇರೋದಿಲ್ಲ, ಎಲ್ಲವೂ ಹೊಳ್ಸೋಗಿರುತ್ತೆ ಅಥವಾ ಕಾಟ್ ಆಗಿಬಿಡುತ್ತೆ, ಇಲ್ಲಾಂದರೆ ನಿಮ್ಮ ಪೇಜೇ ಹರಿದೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮುಂಚೆ ನೀವು ಹಳೆಯದು ಬರೆಸಿರ್ತಕ್ಕಂಥ ಒಂದು ಫೋಟೋ ಕಾಪೀಸ್ ಪ್ರತಿಗಳು ಅಥವಾ ಜೆರಾಕ್ಸ್ ಕಾಪೀಸ್ ಇದ್ದರೆ ನಿಮ್ಗೆ ಅದೇ ಮೂಲಾಧಾರ, ಅದನ್ನು ತಗೊಂಡೋಗ್ಬಿಟ್ಟು ನೀವೇನಾದರೂ ನಿಮ್ಮ HMಗೆ ತೋರಿಸ್ತು ಅಂತಂದರೆ ಏನಿಲ್ಲ. ಈಗ ಯಾರೇ HM ಬರಲಿ, ಎವ್ರಿ ಟೈಮ್ ನೀವು ಬರ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಲ ಅವರು ದಾಖಲಾತಿ ಪುಸ್ತಕವನ್ನು ಚೆಕ್ ಮಾಡೇ ಮಾಡ್ತಾರೆ. ಅವರು ಯಾರು ಎಷ್ಟೇ ಸಲ ಬರ್ಕೊಟ್ರು ಅಷ್ಟೇ, ಅವರ ಒಂದು ರೆಫರೆನ್ಸ್ಗೋಸ್ಕರ ತಪ್ಪಿರ್ಬೋದು ಸರಿ ಇರ್ಬೋದು ಒಂದು ಸಲ ಚೆಕ್ ಮಾಡಿಬಿಟ್ಟು ಬರೆಯೋಣ ಅಂತ ಅಂದ್ಕೊಂಡು ಅವರು ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡೇ ಮಾಡ್ತಾರೆ. ಅಂಥ ಟೈಮಲ್ಲಿ ಸೊ ನೀವು 2 ವರ್ಷಗಳ ಹಿಂದೆ ಬರೆಸ್ತಂಥ ವಿವರಗಳು 2 ವರ್ಷ ಬಿಟ್ಟು ಹೋದಾಗ ಅಲ್ಲಿ ಬರೆಸ್ದಾಗ ಅದು ಕಾಣಲಿಲ್ಲ ಅಂದರೆ, ಅರ್ಧೋಗಿದ್ರೆ ಏನು ತೊಂದರೆ ಇಲ್ಲ. ನೀವು ಹಳೆಯ ಜೆರಾಕ್ಸ್ ಏನು ಬರೆಸ್ಕೊಂಡಿದ್ರಿ ಅದನ್ನೇ ನೋಡಿಕೊಂಡು ಅವರು ಬರ್ಕೊಳ್ಬೇಕಾಗತ್ತೆ. ಇದು ರೂಲ್ಸು, ಅದು HMಗೆ ಇರ್ತಕ್ಕಂಥ ರೂಲ್, ಅದು ಅವರು ಪಾಲನೆ ಮಾಡಲೇಬೇಕು. ಇನ್ ಕೇಸ್ ಹೊರದೋಗ್ಬಿಟ್ಟಿದೆ ಹಾಗೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸ್ ಇಲ್ಲ, ಹಳೇದೇ ನಿಮಗೆ ಆಧಾರ. ಸೊ ಯಾರ ಜವಾಬ್ದಾರಿ? ಸ್ಕೂಲಲ್ಲಿ ದಾಖಲಾತಿ ಪುಸ್ತಕವನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗಿರೋದು ಆ ಪ್ರತಿಯೊಂದು ಶಾಲೆಗಳ ಮುಖ್ಯ ಶಿಕ್ಷಕರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅವರು ಯಾವುದೇ ಥರ ಬರ್ಕೊಡಲ್ಲ ಹಾಗೆ ಹೇಗೆ ಹೊರದೋಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೇನಾದ್ರು ಅಂದರೆ ಸ್ಟ್ರೈಟ್ ಅವೇ ಬಂದುಬಿಟ್ಟು ನೀವು BOಗೆ ಅದನ್ನು ಕಂಪ್ಲೇಂಟ್ ಮಾಡ್ಬೋದು, ಇಮಿಡಿಯೇಟ್ ಅದು ಇಶ್ಯೂ ಸಾಲ್ವ್ ಆಗುತ್ತೆ. ಸೊ ನಮ್ಮಲ್ಲೇ ಐ ಥಿಂಕ್ ನಮ್ಮ ಒಂದಷ್ಟು ಸ್ನೇಹಿತರಿಗೆಲ್ಲ ಇದಾಗಿತ್ತು, ನನಗೆ ಗೊತ್ತಿರೋ ಮಾಹಿತಿಯನ್ನು ಕೊಟ್ಟು ಅದೆಲ್ಲ ಇಶ್ಯೂ ಎಲ್ಲ ಸಾಲ್ವ್ ಆಗಿದೆ. ಇದೇನು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ನಿಮಗೆ ಸಮಸ್ಯೆ ಏನು ದುಡ್ಡಲ್ಲ, ಇವೆಲ್ಲ ನಿಮಗೆ ಗಮನಕ್ಕಿರಲಿ. ಹಾಗಾಗಿ ದಯಮಾಡಿ ಸೊ ಅಪ್ಲಿಕೇಶನ್ ಕನ್ಫರ್ ಆಗಲಿಕ್ಕಿಂತ ಮುಂಚೆ ಇವೆಲ್ಲವನ್ನು ಸರಿಯಾಗಿ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಈ ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಇಷ್ಟು ಹೇಳಿದ್ದೀನಿ. ಇದರಿಂದ ಆಚೆಗೆ ಏನಾದರೂ ಮತ್ತೆ ಡೌಟ್ಸ್ ಏನಾದರೂ ಬಂತು ಅಂದರೆ ದಯಮಾಡಿ ಕಮೆಂಟ್ಸ್ ಮಾಡಿ, ಅವೆಲ್ಲವನ್ನು ನೋಡಿಕೊಂಡು ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಏನು ಅಭ್ಯರ್ಥಿಗಳಿಂದ ಬರುತ್ತೆ ಅವೆಲ್ಲ ನೋಡಿಕೊಂಡು ಬೇಕಾದ್ರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಅದನ್ನು ಕ್ಲಾರಿಟಿ ಕೊಡೋಕ್ಕಂತ ಪ್ರಯತ್ನ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಭಾಳ ಪ್ರಮುಖವಾಗಿ, ಸೊ ಇನ್ ಕೇಸ್ ಬೇಗ ನೋಟಿಫಿಕೇಷನ್ ಆಯಿತು ಅಂತಂದರೆ ಟೀಚರ್ ರಿಕ್ರೂಟ್ಮೆಂಟು ಕೆಲವೊಂದು ಸಲ ಏನಾಗುತ್ತೆ, ಈ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ವೆಬ್ಸೈಟಲ್ಲಿ ಆ ಫಾರ್ಮೇಟ್ಸನ್ನು ಅವರೇ ಕೊಡ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಬರ್ಸ್ಕೊಳ್ಬೇಕು. ಸೇಮ್ ಇರುತ್ತೆ ಟೈಟಲ್ಸು, ಅನೆಕ್ಸರ್ ಯಾವುದು, ಯಾವ ಕೋಡ್ ಬರುತ್ತೆ ಅವೆಲ್ಲವೂ ಕೂಡ ಸೇಮ್ ಇರುತ್ತೆ ಫಾರ್ಮೇಟಲ್ಲಿ. ಸೊ ಅವು ಬಿಟ್ಟರೆ ಅದನ್ನೇ ಡೌನ್ಲೋಡ್ ಮಾಡಿ ಬರ್ಸ್ಕೊಳ್ಬೇಕು. ಕೆಲವೊಂದು ಸಲ ಏನಾಗುತ್ತೆ, ಅದನ್ನು ಸ್ಟೋರಲ್ಲಿ ತೊಗೊಂಡು ಮಾಡಿಸ್ಬೋದು, ಅದೇನು ತೊಂದರೆ ಆಗೋಲ್ಲ. ಮೇಯ್ನ್ ಬೇಕಾಗಿರೋದು ಅಂಕಿಅಂಶಗಳು ಸರಿ ಇರಬೇಕು, HM ಸೀಲು ಸಿಗ್ನೇಚರ್ ಆಗಿರಬೇಕು, ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ ಸೀಲು ಸಿಗ್ನೇಚರ್ ಆಗಿರಬೇಕು, ಅದು ವೆರಿ ಇಂಪಾರ್ಟೆಂಟು. ಅಥವಾ ಇಲಾಖೆ ಅಂತ ಬಿಟ್ಟರೆ ಏನು ತೊಂದರೆ ಇಲ್ಲ, ಅದೆಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಅದೇ ಫಾರ್ಮ್ಯಾಟ್ಸಲ್ಲಿ ನೀವು ಅವ್ರ ಹತ್ರ ಬರೆಸ್ಕೊಳ್ಬೋದು. ಹಾಗಾಗಿ ಸೊ ಕಾಲ್ಫರ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಶುರುವಾಗೋ ತನಕ ಒಂದಷ್ಟು ಟೈಮ್ ಇರ್ತದೆ, ನಿಮಗೆ ಟೈಮ್ ಬೌಂಡಿಂಗ್ ಅಂತ ಇದ್ದೇ ಇರುತ್ತೆ. ಸೊ ಅಲ್ಲಿವರೆಗೆ ಮಾಡಿಸ್ಕೊಳ್ಬೋದು. ಅಥವಾ ಏನು ತೊಂದರೆ ಇಲ್ಲ, ನೀವು ಈಗಾಗಲೇ ಅದನ್ನು ಬುಕ್ ಸ್ಟೋರ್ಸಲ್ಲಿ ಪರ್ಚೇಸ್ ಮಾಡ್ಕೊಂಡು ಮಾಡಿಸ್ಕೊಂಡ್ರು ಬಿಫೋರ್ ಅಪ್ಲಿಕೇಶನ್ ಕಾಲ್ಫರ್ ಆಗಲಿಕ್ಕಿಂತ ಮುಂಚೆ, ಅದು ಏನು ಪ್ರಾಬ್ಲಮ್ ನಿಮಗೆ ಆಗಲ್ಲ, ಅದೇನು ತೊಂದೊಡ್ಡಲ್ಲ. ಅದು ಅಥೆಂಟಿಕೇಟ್ ಸೀಲು ಸಿಗ್ನೇಚರ್ ಇರಬೇಕು, ನಿಮ್ಮ ಅಂಕಿ ಅಂಶಗಳು ಸರಿ ಇರಬೇಕು, ಅದಷ್ಟೇ ಇಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.